ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಈ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬರುವಂತ ಒಂದು ಅಧ್ಯಾಯ ಏನಪ್ಪ ಅಂತಂದ್ರೆ ನಾವೆಲ್ಲ ಇಲ್ಲಿ ವಾಸ ಮಾಡ್ತಿದೀವಿ ಅಲ್ವಾ. ಹಾಗಾಗಿ ಭೂಮಿಯನ್ನ ನಾವು ಜೀವಂತ ಗ್ರಹ ಅಂತ ಅಧ್ಯಯನದ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಹೌದಾ? ನಾವು ಭೂಮಿಯನ್ನ ಜೀವಂತ ಗ್ರಹ ಅಂತ ಯಾಕೆ ಕರಿತೀವಿ? ಯಾಕೆ ನಾವೆಲ್ಲ ವಾಸ ಮಾಡ್ತೀವಿ ಎಲ್ಲ ಗೊತ್ತಿದೆಯಲ್ಲ, ಭೂಮಿ ವಾಸ ಮಾಡ್ತಾ ಇದ್ವಿ. ಅದು ಭೂಮಿಯಿಂದ ಜೀವಂತ ಗ್ರಹ ಅಂತ ಯಾಕೆ ಕರಿತೀವಿ? ನಾವು ಸೂರ್ಯನಿಂದ 3ನೇ ಗ್ರಹ ಭೂಮಿ. ಯಾವುದು? ಎಷ್ಟನೇ ಗ್ರಹ? ಭೂಮಿ. ಗೊತ್ತಾಯ್ತಾ? ಹಾಗಾಗಿ ಈ ಸೌರವ್ಯೂಹದ ಗ್ರಹಗಳಲ್ಲಿ ಭೂಮಿ ಮೇಲೆ ಮಾತ್ರ ಜೀವಿಗಳು ವಾಸ ಮಾಡ್ತಾರೆ. ಬೇರೆ ವಾಸ ಮಾಡ್ತಾ ಬೇರೆ ಗ್ರಹದಲ್ಲಿ ಇಲ್ಲ. ಸೌರವ್ಯೂಹದಲ್ಲಿ ಭೂಮಿ ಮೇಲೆ ಮಾತ್ರ ವಾಸ ಮಾಡ್ತಕ್ಕಂಥ ಜೀವಿಗಳು, ಸಸ್ಯಗಳು ಮತ್ತೆ ಪ್ರಾಣಿಗಳು, ಆಮೇಲೆ ನೀರಿನ ನಾವು ಮಾನವ ಜೀವಿಗಳು. ಆಮೇಲೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ವಾಸ ಮಾಡ್ಲಿಕ್ಕೆ ಸೂರ್ಯ ಮತ್ತೆ ಭೂಮಿ ಇರ್ತಕ್ಕಂಥ ಅಂತರ. ಹೇಳಿ, ಸೂರ್ಯ ಮತ್ತು ಭೂಮಿ ಇರ್ತಕ್ಕಂಥ ಅಂತರ ಕಾರಣ ಆಗ್ತಿದೆ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ವಾಸ ಮಾಡ್ಲಿಕ್ಕೆ ಯಾಕಂದ್ರೆ ಸೂರ್ಯನ ಕಿರಣಗಳು ನಮಗೆ ಏನಾಗ್ತವೆ? ಓರೆಯಾಗಿಕೊಳ್ತಾನೆ ಅಂತ ಅರ್ಥಿಲ್ಲ. ಹಂಗಾಗಿ ಈ ಅನುಕೂಲಕರ ವಾತಾವರಣ ಮತ್ತು ಉಷ್ಣಾಂಶ ಮತ್ತು ಅನಿಲಗಳು, ಅನುಕೂಲಕರ ವಾತಾವರಣ, ಉಷ್ಣಾಂಶ ಮತ್ತೆ ಅನಿಲಗಳು, ಎಲ್ಲ ಬಗೆಯ ವಾತಾವರಣ, ಜಲಚಕ್ರಗಳು ಇವೆಲ್ಲ ಇರೋದ್ರಿಂದ ನಾವು ಭೂಮಿಯನ್ನ ಜೀವಂತ ಗ್ರಹ ಅಂತ ಕರಿತೀವಿ. ಸಸ್ಯಗಳು, ಪ್ರಾಣಿಗಳು, ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ, ಉಷ್ಣಾಂಶ, ಜಲಚಕ್ರಗಳು ಅಲ್ವಾ, ಇವೆಲ್ಲ ಸೂರ್ಯ ಮತ್ತು ಭೂಮಿಗೆ ಇರ್ತಕ್ಕಂಥ ಏನು ಅನುಕೂಲಕರ ದೂರ ಇದೆಯಲ್ಲ ಅದು ಸಹ ಏನಾಗ್ತಕ್ಕ ಅಂತಂದ್ರೆ ಚೆನ್ನಾಗಿರೋದ್ರಿಂದ ನಾವು ಭೂಮಿಯಲ್ಲಿ ಏನ್ ಕರಿತೀವಿ? ಜೀವಂತ ಗ್ರಹ ಅಥವಾ ವಿಶಿಷ್ಟ ಗ್ರಹ ಅಥವಾ ನೀಲಿ ಗ್ರಹ. ನೀಲಿ ಗ್ರಹ ಅದಾಯ್ತಾ? ಹೆಸರಿಂದ ಕರಿತೀವಿ. ಹಾಗಾದ್ರೆ ಭೂಮಿಯ ಗಾತ್ರ ಎಷ್ಟು? ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿಗಳು ಹೆಚ್ಚಿಕೆಯಾಗಿ ಕೂಡಿದೆ. ಭೂಮಿಯ ಗಾತ್ರ ಇಲ್ಲೇನಪ್ಪ ಅಂತಂದ್ರೆ ಸೂರ್ಯನ ಪರಿವಾರದಲ್ಲಿ ಭೂಮಿ ಏನಪ್ಪ ಅಂತಂದ್ರೆ 5ನೇ ದೊಡ್ಡ ಗ್ರಹವಾಗಿದ್ದು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು. ಚಂದ್ರನ ವ್ಯಾಸಕ್ಕಿಂತ ಎಷ್ಟು ದೊಡ್ಡದು? 4 ಪಟ್ಟು ಯಾವುದು? ಭೂಮಿ. ಹಾಗಾಗಿ ಈ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದು. ಚಿಕ್ಕದಾಗಿದೆ. ಹಾಗಾಗಿ ಭೂಮಿ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದುರ ಕಿಲೋಮೀಟರ್. 510 ದಶಲಕ್ಷ ಚದುರ ಕಿಲೋಮೀಟರ್ ಆಗಿತ್ತು. ಅದರಲ್ಲಿ 391 ದಶಲಕ್ಷ ಕಿಲೋಮೀಟರ್ 391 ದಶಲಕ್ಷ ಚದುರ ಕಿಲೋಮೀಟರ್ ಭೂಮಿ ಇದೆ. ಅಂದ್ರೆ 70.78%. 70.78% ಏನಿದೆ? ಭೂಮಿ ನೀರಿದೆ. ಹಾಗಾಗಿ ಉಳಿದ 149 ಲಕ್ಷ ಚದುರ ಕಿಲೋಮೀಟರ್ ಇದೆ. ಇದು ಅಂದ್ರೆ 29.22% ಏನಪ್ಪ ಅಂತಂದ್ರೆ ಭೂಮಿ. ಭೂಮಿ ಇರೋದಷ್ಟೇ 29.22 ಭೂಮಿ ಇದ್ರೆ 70.78 ಏನಿದೆ? ಇದೆ. ಹಂಗಾಗಿ ಏನಪ್ಪ ಅಂತಂದ್ರೆ ಹೀಗೆ ಭೂಮಿ ಮತ್ತು ಜಲಭಾಗ ಮತ್ತು ಭೂಭಾಗ ಅಸಮಾನತೆಯಿಂದ ಕೂಡಿದ್ದು. ಅಸಮಾನತೆ ಇದೆಯಾ? ಇಲ್ಲ. ಅಸಮಾನತೆಯಿಂದ ಕೂಡಿದ್ದು. ಜಲರಾಶಿಗಳ ಹಂಚಿಕೆ 1:2.43 ಅನುಪಾತವನ್ನು ಹೊಂದಿದೆ. ಗೊತ್ತಾಯ್ತಾ? ಹಾಗಾಗಿ ಭೂಮಿ ಆಕಾರವನ್ನು ನಾವೇನು ತರ್ತೀವಿ? ನಿಮಗೆಲ್ಲ ಗೊತ್ತಿದೆ. ಭೂಮಿ ಯಾವ ಆಕಾರದಿಂದ ತರ್ತೀವಿ? ಗುಂಡಾಗಿದೆ ಅಥವಾ ಗೋಳಾಗಿದೆ. ಭೂಮಿ ಗೊತ್ತಾಗುತ್ತೆ ನಿಮಗೆ. ಇದು ನೋಡಿ, ಇದು ಭೂಮಿನೇ. ಇದೇನಾಗಿದೆ? ಗೋಳಾಕಾರ. ನಮ್ಮ ಇದರಲ್ಲಿ ಭೂಮಿ ಆಕಾರ ಅಥವಾ ಜಿಯಾಡ್ ಅಂತ ಕರಿತೀವಿ. ಭೂಮಿ ಆಕಾರವನ್ನ ಭೂಮಿ
ಆಕಾರ ಅಥವಾ ಜಿಯಾಡ್ ಅಂತ. ಭೂಮಿ ಆಕಾರ ಅಥವಾ ಜಿಯಾಡ್ ಅಂತ ಕರಿತೀವಿ. ಹಾಗಾಗಿ ಈ ಭೂಮಿ ಧ್ರುವಗಳ ಕಡೆ ಹೋದಂತೆ ಏನಪ್ಪಾ ಅಂತಂದ್ರೆ ಚಪ್ಪಟೆ, ಇದು ಧ್ರುವ ಗೊತ್ತಾ? ಇದೇನು ಭೂಮಿಗೆ ಬಂದ್ರೆ ಇದೇನು ಧ್ರುವ ಪ್ರದೇಶ, ಇದು ಸಾಮಾಜಿಕ ವೃತ್ತ ಪ್ರದೇಶ. ಗೊತ್ತಾಯ್ತಾ? ಧ್ರುವಗಳ ಹೋದಂತೆ ಚಪ್ಪಟೆ 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 ಗೊತ್ತಾಯ್ತು ಆಗಿರುತ್ತೆ. ಆಮೇಲೆ ಸಾಮಾಜಿಕ ವೃತ್ತದಲ್ಲಿ ಉಬ್ಬಿದ್ದೀವಿ, ಇದು ಸಾಮಾಜಿಕ ವೃತ್ತ. ಯಾವುದು ಈಗ ನೋಡ್ರಿ, ಇದು ಸಾಮಾಜಿಕ ವೃತ್ತದ ಏನಿದೆ ಉಬ್ಬಿದೆ. ಹಾಗಾಗಿ ಸಾಮಾಜಿಕ ವೃತ್ತ 12,756 ಕಿಲೋಮೀಟರ್, 12,756 ಕಿಲೋಮೀಟರ್. ಆಮೇಲೆ ಧ್ರುವೀಯ ವ್ಯಾಸ ಇದೆ, ಈ ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ ಆಗಿದ್ದು ಸಾಮಾಜಿಕ ವೃತ್ತದ ಸುತ್ತಳತೆ ಪೂರ್ತಿ ಎಷ್ಟಪ್ಪ ಅಂತಂದ್ರೆ 40.076 ಕಿಲೋಮೀಟರ್. ಧ್ರುವೀಯ ಸುತ್ತಳತೆ ಈ ಧ್ರುವಗಳಿದೆಯಲ್ಲ ಇದರ ಸುತ್ತಳತೆ 40.008 ಕಿಲೋಮೀಟರ್ಗಳಷ್ಟಿದ್ದು ವ್ಯಾಸದಲ್ಲಿ 42% ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣ್ತೀವಿ. ಗೊತ್ತಾಯ್ತಾ? 42% ವ್ಯತ್ಯಾಸವನ್ನು ಕಾಣ್ತೀವಿ. ಹಾಗಾಗಿ ಭೂಮಿಯಲ್ಲಿ ಭೂಭಾಗಗಳು ಗೊತ್ತಾ? ಭೂಮಿಯಲ್ಲಿ ಏನಿದಾವೆ ಭೂಭಾಗಗಳು ಕೇಳಿದ್ರೆ ಭೂಭಾಗಗಳು ಯಾವುದು? ಭೂಭಾಗಗಳು ಯಾವುದು? ಇಡೀ ಭೂಭಾಗ ಅಲ್ವಾ? ಭೂಭಾಗಗಳನ್ನ ಬರ್ತೀವಿ ನಾವು. ಭೂಭಾಗಗಳನ್ನ ಖಂಡಗಳು ಅಂತ ಕರಿತೀವಿ. ನಿಮ್ಗೆಲ್ಲ ಗೊತ್ತಿರಬೇಕು. ಎಷ್ಟು ಖಂಡಗಳು ಇದಾವೆ? ಆಫ್ರಿಕಾ, ಆಸ್ಟ್ರೇಲಿಯಾ, ಏಷ್ಯಾ, ಯುರೋಪ್, ಅಂಟಾರ್ಕ್ಟಿಕಾ, ದಕ್ಷಿಣ ಆಫ್ರಿಕಾ, ದಕ್ಷಿಣ ಅಮೆರಿಕಾ, ಆಮೇಲೆ ಉತ್ತರ ಅಮೆರಿಕಾ ಅಂತ 6 ಖಂಡಗಳು. ನಿಮಗೆಲ್ಲ ಗೊತ್ತಿಲ್ವಾ? 6 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು ಚಿನ್ಮಯಿ? ಏಷ್ಯಾ. ಏಷ್ಯಾ ಖಂಡ. ಅತ್ಯಂತ ಚಿಕ್ಕದು ಆಫ್ರಿಕಾ ಖಂಡ ಅಲ್ವಾ? ಈ ರೀತಿಯಾಗಿ 7 ಖಂಡಗಳನ್ನು ಭೂಭಾಗಗಳನ್ನು ಖಂಡಗಳನ್ನಾಗಿ ಮಾಡ್ತಿದ್ದೀವಿ. ಹಾಗಾಗಿ ಅದರಲ್ಲಿ 6 ಖಂಡಗಳು ಬರ್ತವೆ ಅಲ್ವಾ? 7 ಖಂಡಗಳು ಬರ್ತವೆ. ಅದು ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂತ. ವಿಸ್ತಾರವಾಗಿರ್ತಕ್ಕಂಥದ್ದು ಯಾವುದು? ಅತಿ ದೊಡ್ಡ ಖಂಡ ಏಷ್ಯಾ. ಚಿಕ್ಕದು ಯಾವ್ದು? ಆಸ್ಟ್ರೇಲಿಯಾ. ಅದಕ್ಕೆ ಆಸ್ಟ್ರೇಲಿಯಾ ಖಂಡ ಅಂತ ಚಿಕ್ಕವಾಗಿತ್ತು. ಭೂಮಿಯ ಮೇಲಿನ ವಿಸ್ತಾರವಾಗಿರ್ತಕ್ಕಂಥ ಜಲರಾಶಿಯನ್ನು ಮಹಾಸಾಗರಗಳು ಅಂತ ಕರೀತೀವಿ. ವಿಸ್ತಾರವಾಗಿರ್ತಕ್ಕಂಥ ಜಲರಾಶಿ ಇದೆಯಾ ಭೂಮಿ ಮೇಲೆ ಎಷ್ಟು ಪರ್ಸೆಂಟ್? 70% ಜಲರಾಶಿಯನ್ನ ಮಹಾಸಾಗರಗಳು ಅಂತ ಕರೀತೀವಿ. ಮಹಾಸಾಗರಗಳು. ಮಹಾಸಾಗರಗಳು ಯಾವ್ದು ಗೊತ್ತಿದೆ ನಿಮಗೆ? ಹಿಂದೂ ಮಹಾಸಾಗರ ಮತ್ತೆ ಪೆಸಿಫಿಕ್ ಮಹಾಸಾಗರ, ಆಮೇಲೆ ಆರ್ಕ್ಟಿಕ್ ಸಾಗರ, ಮತ್ತೆ ಪೆಸಿಫಿಕ್ ಮಹಾಸಾಗರ, ಅಂಟಾರ್ಕ್ಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಇವೆಲ್ಲ ಮಹಾಸಾಗರಗಳು ಜಲರಾಶಿಗಳಲ್ಲಿ. ಅದು ಅತ್ಯಂತ ದೊಡ್ಡ ಮಹಾಸಾಗರ ಯಾವುದು? ಅಲ್ಲ, ಯಾವ್ದಂದ್ರೆ ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರ ಇದೆಯಲ್ಲ ಅತ್ಯಂತ ದೊಡ್ಡ ಮಹಾಸಾಗರ ಆಗಿತ್ತು. ಈ ಆರ್ಕ್ಟಿಕ್ ಸಾಗರ ಇದೆಯಲ್ಲ ಅದು ಅತ್ಯಂತ ಚಿಕ್ಕ, ಅತ್ಯಂತ ಕಡಿಮೆ ಆಳವನ್ನು ಹೊಂದಿದೆ. ಯಾವುದು? ಆರ್ಕ್ಟಿಕ್ ಮಹಾಸಾಗರ. ಹಾಗಾಗಿ ನಾವು ಭೂಮಿ ಮತ್ತು ಜಲರಾಶಿಯನ್ನ ಉತ್ತರಾರ್ಧಗೋಳ ಮತ್ತೆ ನಾವು ದಕ್ಷಿಣಾರ್ಧಗೋಳದ ಸಮಾನವಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿದ್ವಿ. ಏನ ಭೂಮಿ ಮತ್ತು ನೀರು ಉತ್ತರಾರ್ಧಗೋಳ ಅಂತ ಕರಿತೀವಿ, ದಕ್ಷಿಣಾರ್ಧಗೋಳ ಅಂತ ಕರಿತೀವಿ. ನಾವ್ ಯಾವ ಗೋಳ ಅಂತ ಕರಿತೀವಿ? ಉತ್ತರಾರ್ಧಗೋಳದಲ್ಲಿ ನಾವು. ಆಯ್ತಾ? ಹಂಗಾಗಿ ಏನಪ್ಪಾ ಅಂದ್ರೆ ಭೂಮಿ ಮತ್ತು ನೀರು ಸಮಾನ ಹಂಚಿಕೆ ಆಗಿಲ್ಲ ಅಂತ ಹೇಳಿದ್ವಿ ನಿಮಗೆ. ಹಾಗೆ ಉತ್ತರಾರ್ಧಗೋಳದಲ್ಲಿ 60% ನೀರಿದೆ, ಭೂಮಿ ಇದೆ. ಇದೆ 60% ಇದೆ, ಭೂಮಿ ಇದೆ. 40% ನೀರಿದೆ. ಹಾಗಾಗಿ ಏನ್ ಮಾಡ್ತೇವಪ್ಪ ಅಂತಂದ್ರೆ ಜಾಸ್ತಿ ಭೂಮಿ ಇದ್ರೆ, ಭೂಮಿ ಇದ್ದು ಕಡಿಮೆ ನೀರಿದ್ರೆ ಅದನ್ನ ತರ್ತೀವಿ. ಅದನ್ನ ಭೂಪ್ರಧಾನ ಗೋಳ ಅಂತ ಗೊತ್ತಾ? 40% ನೀರಿದೆ, ಆಮೇಲೆ 40% ನೀರು ಅಲ್ಲಿ ಭೂಮಿ ಜಾಸ್ತಿ ಆಯ್ತು. ಹಾಗಾಗಿ ನಾವೇನ್ ಕರಿತೀವಿ?
ಮೀರಿದೆ. ಎಷ್ಟು? 70%. ಮೀರಿದೆ. ಇನ್ನು 19% ಏನಿದೆ? ಭೂಭಾಗದ ಪ್ರಶ್ನೆ ಇಲ್ಲಿ ಇಲ್ಲಿ ದಕ್ಷಿಣಾರ್ಧಗಳಿದೆಯಲ್ಲ ಇದರಲ್ಲಿ ಏನಪ್ಪಾ ಅಂತಂದ್ರೆ 19% ಮಾತ್ರ ಭೂಮಿ ಅದೆಲ್ಲ ಪೂರ್ತಿ ನೀರೇ ದಕ್ಷಿಣಾರ್ಧಗೋಳದಲ್ಲಿ. ಹಾಗಾಗಿ ಇದನ್ನ ಬರ್ತೀವಿ ಜಲಪ್ರಧಾನ ಗೋಳ ಅಂತ ಅಂತೀವಿ. ಉತ್ತರ ಗೋಳವನ್ನ ಕೇಳಬಹುದು. ಉತ್ತರ ಅರ್ಧಗೋಳವನ್ನ ಭೂಪ್ರಧಾನ ಗೋಳ, ದಕ್ಷಿಣ ಅರ್ಧಗೋಳವನ್ನ ಜಲಪ್ರಧಾನ ಗೋಳ ಎಂದು ಕರೆಯಲು ಕಾರಣವೇನು ಅಂತ ಹೇಳ್ತೀವಿ. ನೋಡಿ ಹ 70% ನೀರಿದೆ. ಭೂಮಿ ಇದೆ. ಜಲಪ್ರಧಾನ ಗೋಳ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ನೀರು ಜಾಸ್ತಿ ಇದ್ದಲ್ಲಿ ಭೂಮಿ ಕಡಿಮೆ ಐತಿ. ಭೂಪ್ರಧಾನ ಗೋಳ ಅಂದ್ರೆ ಭೂಪ್ರಧಾನ ಗೋಳ ಅಂದ್ರೆ ಹೇಳಪ್ಪ ಹೇಳ. ಉತ್ತರಾರ್ಧಗೋಳದಲ್ಲಿ 60% ಹಾ ಭೂಮಿ ಇದ್ದು ಹಾ ನಲ್ವಲ್ವಾ 40% ಭೂಮಿ ಇದ್ದು 40% ನೀರಿರೋದ್ರಿಂದ ಭೂಪ್ರಧಾನ ಗೋಳ ಇಲ್ಲಿ ಭೂಮಿ ಜಾಸ್ತಿ ಇದೆ ಹಾಗಾಗಿ ಭೂಪ್ರಧಾನ ಗೋಳ ಅಂತ ಕರಿತೀವಿ. ಅದಾಯ್ತಾ? ನಂತರ ಅಕ್ಷಾಂಶ ಮತ್ತು ರೇಖಾಂಶಗಳು ಅಲ್ವಾ? ಅಕ್ಷಾಂಶ ಮತ್ತೆ ರೇಖಾಂಶಗಳು ಹೇಳಿದ. ಅಕ್ಷಾಂಶ ರೇಖಾಂಶ ಆದ್ರೆ ಎಲ್ಲಿ ಕೇಳಿದೆ? ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಅಕ್ಷಾಂಶಗಳು ಅಂತಂದ್ರೆ ಭೂಮಿ ಯಾವ ಆಕಾರ ಅಂತ ಹೇಳಿದ್ರೆ ನಿಮಗೆ ಗೋಳಾಕಾರವಾಗಿದೆ. ಇದೆ ಗೊತ್ತಾಗ್ತದೆ. ಅದಾಯ್ತಾ? ಅದರಿಂದ ಭೂಮಿ ಮೇಲಿನ ಸ್ಥಳಗಳನ್ನ ಗುರುತಿಸ್ಬೇಕು ನಾವು. ಆಮೇಲೆ ದಿಕ್ಕುಗಳನ್ನು ಗುರುತಿಸ್ಬೇಕು. ಮತ್ತೆ ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸ್ಬೇಕು ನಾವು. ಎರಡು ಸ್ಥಳಗಳ ನಡುವಿನ ಅಂತರವನ್ನು ಗುರುತಿಸ್ಬೇಕು ಅಂತಂದ್ರೆ ಈ ಒಂದು ಕಠಿಣ ಅಲ್ವಾ? ಹಾಗಾಗಿ ಭೂಮಿಯ ಮೇಲಿನ ಒಂದು ನಿರ್ದಿಷ್ಟ ಸ್ಥಾನ, ವಿಸ್ತೀರ್ಣ ಮತ್ತೆ ಅಂತರ ದಿಕ್ಕುಗಳನ್ನು ಅರಿಯಲಿಕ್ಕೆ ಕಾಲ್ಪನಿಕ ರೇಖೆಗಳನ್ನ ಎಳೆತೀವಿ. ಅದರಲ್ಲಿ ಅಕ್ಷಾಂಶಗಳು ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಕಾಣ್ತಾರೆ. ಪೂರ್ವದಿಂದ ಪಶ್ಚಿಮಕ್ಕೆ ಹಿಂಗೆ ಕಾಣ್ತಾ ಗೊತ್ತಾ? ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಇರತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶ ಅಂತ ಹೇಳ್ತೀವಿ. ಭೂಮಿ ಮೇಲೆ ಗೊತ್ತಾ? ಭೂಮಿ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಇರತಕ್ಕಂಥ ಕಾಲ್ಪನಿಕ ರೇಖೆಗಳು. ಇದು ಪಶ್ಚಿಮ, ಇದು ಪೂರ್ವ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಬೆಳೆದಿರತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಏನ್ ಕರಿತೀವಿ? ಅಕ್ಷಾಂಶಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಇಲ್ಲಿ ಕಾಣ್ತಾ ನೋಡಿ. ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಇರತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಗೊತ್ತಾಗ್ತಿದೆ. ನೋಡಿ ಅಕ್ಷಾಂಶ ಅಂತ ಹೇಳ್ತೀವಿ. ಅಕ್ಷಾಂಶ ಹೇಳ. ಅಕ್ಷಾಂಶ ಅಂದ್ರೆ ಅಕ್ಷಾಂಶ ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡಲಾಗಿ ಎಳೆದಿರುವ ರೇಖೆಗಳನ್ನು ಪೂರ್ವದ ಪಶ್ಚಿಮಕ್ಕೆ ಇರತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಭೂಮಿ ಮೇಲೆ ಇರುವ ಕಾಲ್ಪನಿಕ ರೇಖೆಗಳನ್ನ ಅಂತ ಕರಿತೀವಿ. ಅಕ್ಷಾಂಶಗಳು ಕರಿತೀವಿ. ರೇಖಾಂಶಗಳು ಅಂದ್ರೆ ಕಾಲ್ಪನಿಕ ರೇಖೆಗಳನ್ನ ಏನ್ ಕರಿತೀವಿ?
ಇದೆರಡು ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಭೂಮಿ ಭೌಗೋಳಿಕ ನಿರ್ದೇಶಾಂಕಗಳು ಮತ್ತು ಆ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಸಹ ನಾವು ಕರಿತೀವಿ. ಗೊತ್ತಾಯ್ತಾ? ಈಗ ಅಕ್ಷಾಂಶಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಎಳೆದಿಟ್ಟು ಇದು ಧ್ರುವ ಮತ್ತೆ ಉತ್ತರ ಧ್ರುವ ಮತ್ತು ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತ. ಇದೇನಾ? ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಸಾಮಾನ್ಯಕ್ಕೆ ಇದು ದೊಡ್ಡ ಇದು ಲೈನ್ ಬರುತ್ತೆ ನೋಡಿ ಇಲ್ಲಿ. ಇದು ಸಾಮಾನ್ಯ ವೃತ್ತ. ಇದು ಸೂರ್ಯನ ಕಿರಣಗಳು ಇಲ್ಲಿ ಇದು ಸೂರ್ಯನ ಭೂಮಿ ಮೇಲೆ ಏನಾಗ್ತವೆ? ಸೂರ್ಯನ ಕಿರಣಗಳು ಏನಾಗ್ತವೆ? ನೇರ ಮಾಡ್ಬಿಡ್ತವೆ ಇದ್ದಾವೆ. ಇಲ್ಲಿ ಧ್ರುವಗಳ ಕಡೆ ಹೋದಂತೆ ಏನಾಗ್ತವೆ? ಇಲ್ಲಿ ಓರೆ ಆಗಿಬಿಡ್ತವೆ. ಅದೆಲ್ಲ ಅದಕ್ಕೆ ಜಾಸ್ತಿ ಇರುತ್ತೆ, ಈ ಒಂದು ಬಿಸ್ತಿರಲ್ಲ. ಸಮಾನ ವೃತ್ತಕ್ಕೆ ಸಮಾಂತರವಾಗಿ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಹೇಳಿದೆ. ಇದು 0 ಡಿಗ್ರಿ ಸಾಮಾನ್ಯ ವೃತ್ತ ಇದೆ. ಯಾವುದು? ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಅರ್ಥಾಯ್ತಾ? ಅಲ್ಲಿಂದ ಉತ್ತರ ಮತ್ತು ದಕ್ಷಿಣಕ್ಕಿರ್ತಕ್ಕಂಥ ಅಕ್ಷಾಂಶಗಳು ಒತ್ತಡಗಳು ಸ್ವಲ್ಪ ಚಿಕ್ಕದಾಗಿರ್ತವೆ. ಅರ್ಥಾಯ್ತಾ? ಇದು 90 ಡಿಗ್ರಿ ಉತ್ತರ ಅಕ್ಷಾಂಶ. ಇದು ಏನು? 90 ಡಿಗ್ರಿ ಉತ್ತರ ಅಕ್ಷಾಂಶ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇದು 90 ಡಿಗ್ರಿ ಉತ್ತರ, ಇದು 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ನಾವು ಮಾಡ್ತೀವಿ. ಒಂದು ಅಕ್ಷಾಂಶ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಏನಂದ್ರೆ ಈ ಒಂದು ಅಕ್ಷಾಂಶದಿಂದ ಇಲ್ಲಿಗೆ ಏನಪ್ಪಾ ಅಂತಂದ್ರೆ 110.4 ಕಿಲೋಮೀಟರ್ ಗಳಂತರ ಅಂತ. ಇಲ್ಲಿಂದ ಇಲ್ಲಿಗೆ ಎಷ್ಟು? 110.4 ಕಿಲೋಮೀಟರ್. 110.4 ಕಿಲೋಮೀಟರ್ ಯಾವಕ್ಕೆ? ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಗೊತ್ತಾಯ್ತಾ? ನೆಕ್ಸ್ಟ್ 0 ಡಿಗ್ರಿ ಸಾಮಾನ್ಯ ವೃತ್ತ ಅಂತ ಹೇಳಿದೆ. ಆಮೇಲೆ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. 23 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ದಕ್ಷಿಣ ಕರ್ಕಾಟಕ ಮಕರ ಸಂಕ್ರಾಂತಿ ವೃತ್ತ. ದಕ್ಷಿಣ ಅದಾಯ್ತಾ? ನೆಕ್ಸ್ಟ್ 66 ಡಿಗ್ರಿ ಉತ್ತರ ಧ್ರುವ. ಇಲ್ಲಿಂದ ಮೇಲೆ ಬರ್ತೀವಿ. 66 ಡಿಗ್ರಿ ಉತ್ತರ ಧ್ರುವ, 66 ಡಿಗ್ರಿ ದಕ್ಷಿಣ ಧ್ರುವ ಅಂತೀವಿ. 90 ಡಿಗ್ರಿ ಇದು ಬರುತ್ತೆ. ಅದು 90 ಡಿಗ್ರಿ ಉತ್ತರ ಅಕ್ಷಾಂಶ ಇದು, ಅಥವಾ ಉತ್ತರ ಧ್ರುವ ಅಂತದೆ. ಇದು ಲಾಸ್ಟ್ ಇದೆಯಲ್ಲ, ಇಲ್ಲಿ ಬಂದು ಸೇರುತ್ತೆ ನೋಡಿ ಇಲ್ಲಿಗೆ. ಇಲ್ಲಿ ಇದನ್ನ 90 ಡಿಗ್ರಿ ಉತ್ತರ ಧ್ರುವ, 90 ಡಿಗ್ರಿ ದಕ್ಷಿಣ ಧ್ರುವ ಅಂತೇಳಿ ಬರ್ತೀವಿ. ಸಮಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನ ಸಂಧಿಸ್ತಕ್ಕಂಥ ರೇಖೆಗಳನ್ನ ನಾವು ಹೇಳಿದ್ವಿ ಅವರೇ. ಉತ್ತರ ಮತ್ತು ಇಲ್ಲಿ ಕಡೆ ಅಕ್ಷಾಂಶ ಆಯ್ತಲ್ಲ. ಇದು ರೇಖಾಂಶ ಅಂತಂದ್ರೆ ಈ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಇರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ಏನ್ ಬರ್ತೀವಿ? ರೇಖಾಂಶ ಅಂತ ಹೇಳ್ತೀವಿ. ಇಲ್ಲಿ ಪ್ರಧಾನ ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನದ ಅಂತರಗಳನ್ನು ಸಂಧಿಸ್ತಕ್ಕಂಥ ಸಾಮಾನ್ಯ ವೃತ್ತದ ಮೇಲೆ ಡಿಗ್ರಿಯಲ್ಲಿ ಇರತಕ್ಕಂಥ ಕಾಲ್ಪನಿಕ ರೇಖೆಗಳಿವೆ. ಈ ಗೋಳದ ಮೇಲೆ ರೇಖಾಂಶಗಳನ್ನ ಅರ್ಧವೃತ್ತಗಳ ಶ್ರೇಣಿಯಲ್ಲಿ ಹೇಳ್ತೀವಿ ನಾವು. ಅರ್ಧವೃತ್ತಾಂತದ ಮೇಲೆ ಗಣಿತದಲ್ಲಿ ನೀವು ಅರಿತು ಹೇಳಿದಾಗ ಎಲ್ಲಾ ರೇಖಾಂಶಗಳಂತೂ ಒಂದೇ ಆಗಿದ್ದು, ರೇಖಾಂಶಗಳು ಮಧ್ಯಾಹ್ನ ಮತ್ತು ಮೆಡಿಟೇರಿಯನ್ ರೇಖೆಗಳು ಅಂತೇಳಿ ಎಲ್ಲಾ ಒಂದು ರೇಖಾಂಶ ಉದ್ದಕ್ಕೂ ಎಲ್ಲಾ ಸ್ಥಳಗಳು ಒಂದೇ ಸಮಯದಲ್ಲಿ ಮಧ್ಯಾಹ್ನ ಏನಾಗೈತಿ ರೇಖಾಂಶ ಹೊರಟಿರುತ್ತೆ. ಅದು ಒಂದೇ 12 ಗಂಟೆ ಆಗಿತ್ತು ನಾವೆಲ್ಲರೂ ಕಂಡುಹಿಡಿಯಬಹುದು. ಹಾಗಾಗಿ ಇಂಗ್ಲೆಂಡ್ ಮೇಲೆ ಆಗಿರ್ತಕ್ಕಂಥ ರೇಖಾಂಶವನ್ನ ಪ್ರಧಾನ ರೇಖಾಂಶ ಅಂತ, ಇಂಗ್ಲೆಂಡ್ ಆಗಿರ್ತಕ್ಕಂಥ ರೇಖಾಂಶವನ್ನ ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಇದೆಲ್ಲ 0 ಡಿಗ್ರಿ ಅಂತ ಮುಗಿಸ್ತೀವಿ. ಅದೇ ಮುಗಿಸ್ತೀವಿ 0 ಡಿಗ್ರಿ ಅಂತ ಮುಗಿಸ್ತೀವಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ಈ ಗ್ರೀನ್ವಿಚ್ ರೇಖಾಂಶಕ್ಕೆ ಪೂರ್ವಕ್ಕೆ 180, ಪೂರ್ವಕ್ಕೆ 180 ರೇಖಾಂಶಗಳು, ಪಶ್ಚಿಮಕ್ಕೆ 180 ರೇಖಾಂಶಗಳು. ಒಟ್ಟು ರೇಖಾಂಶಗಳು ಎಷ್ಟು? 360 ರೇಖಾಂಶಗಳು ಕಾಣ್ತೀವಿ ನಾವು. ಅದರಲ್ಲಿ ಪ್ರಧಾನ ರೇಖಾಂಶದಿಂದ 180 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಪೂರ್ವಾರ್ಧ ಅಂತ ಕರಿತೀವಿ. ಪೂರ್ವಾರ್ಧ ಅಂತ ಕರೆದು ಇದನ್ನ ಪಶ್ಚಿಮಾರ್ಧ ಅಂತ ಕರಿತೀವಿ. ಇಲ್ಲಿ ಸಾಮಾನ್ಯ ವೃತ್ತದಿಂದ ಧ್ರುವಗಳ ಕಡೆ
ಇಲ್ಲಿಂದ ಧ್ರುವಗಳ ಕಡೆ ಹೋದಂತೆ ಎರಡು ರೇಖಾಂಶಗಳ ಅಂತರ ನಿಧಾನವಾಗಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಗುತ್ತೆ. ಇದಕ್ಕೆ ಕಾರಣ ಎಲ್ಲಾ ರೇಖಾಂಶಗಳು ಎರಡೂ ಧ್ರುವಗಳ ಬಳಿ ಸಂಧಿಸಿವೆ ಎರಡು ಧ್ರುವಗಳ ಬಳಿ. ಹಾಗಾಗಿ ಸಹಜ ವೃತ್ತದ ಮೇಲೆ ಎರಡು ರೇಖಾಂಶ ನಡುವೆ ಅಂತರ ಎಷ್ಟಪ್ಪ ಅಂದ್ರೆ 111 ಕಿಲೋಮೀಟರ್. ಎರಡು ರೇಖಾಂಶ ಸಂಬಂಧ ಅಂತರ ಎಷ್ಟು? 111 ಕಿಲೋಮೀಟರ್. ಅದರ ಒಟ್ಟು ಎಷ್ಟು ರೇಖಾಂಶಗಳು? 340. ಪೂರ್ವಾರ್ಧಕ್ಕೆ ಎಷ್ಟು ವರ್ಷ? ಎಷ್ಟು ಪೂರ್ವಾರ್ಧಕ್ಕೆ? ಪೂರ್ವಾರ್ಧಕ್ಕೆ ಎಷ್ಟು? ಪಶ್ಚಿಮಾರ್ಧಕ್ಕೆ ಎಷ್ಟು? 180 ಕಿಲೋಮೀಟರ್. 180 ಪೂರ್ವಾರ್ಧ ಮತ್ತೆ ಪಶ್ಚಿಮಾರ್ಧ 180 ಇರುತ್ತವೆ. ಇಷ್ಟೇನಪ್ಪ ಅಂತಂದ್ರೆ ರೇಖಾಂಶ ಮತ್ತು ಅಕ್ಷಾಂಶ ಮತ್ತು ರೇಖಾಂಶ ಅಂತ ಇವೆಲ್ಲ ಗೊತ್ತಾಗಿದೆ. ಅಕ್ಷಾಂಶ ಅಂದ್ರೆ ಏನು ಅಂತ ಹೇಳು. ಅಕ್ಷಾಂಶ ಅಂದ್ರೆ ಹೇಳು. ಅಕ್ಷಾಂಶ ಕಾಲ್ಪನಿಕ ಹೇಳ್ತೀವಿ. ಅಕ್ಷಾಂಶ ಅಂತೀವಿ. ರೇಖಾಂಶ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇರತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ರೇಖಾಂಶ ಅಂತ ಹೇಳ್ತೀವಿ. ನಂತರ ಏನಪ್ಪಾ ಅಂತಂದ್ರೆ ಈ ರೇಖಾಂಶ ಮತ್ತು ವೇಳೆ ಅಂತ ಬರುತ್ತೆ. ಟೈಮ್ ಅಲ್ವಾ? ರೇಖಾಂಶ ಮತ್ತು ವೇಳೆ. ಇಲ್ಲಿ ರೇಖಾಂಶ ಮತ್ತು ವೇಳೆಗೆ ನಿಕಟವಾಗಿರತಕ್ಕಂಥ ಸಂಬಂಧವನ್ನು ಕಾಣ್ತೀವಿ. ಯಾವ ರೀತಿ? ಭೂಮಿ ತನ್ನ ಅಕ್ಷರ ಸುತ್ತಲಿಕ್ಕೆ ಒಂದು ಸುತ್ತಲನ್ನ ಸುತ್ತೋದ್ರೆ ಎಷ್ಟು ಗಂಟೆ ಕಾಣುತ್ತೆ? 24 ಗಂಟೆ ಬೇಕು. ಭೂಮಿ ಒಂದು ಸುತ್ತಬೇಕು ಅಂದ್ರಲ್ಲ. ಹಾಗಾಗಿ ಇಲ್ಲಿ 360 ರೇಖಾಂಶವನ್ನ ಸುತ್ತಿ ಪೂರ್ಣಗೊಳಿಸಲಿಕ್ಕೆ ಎಷ್ಟು ಬೇಕು? 24 ಗಂಟೆ ಬೇಕಾಗುತ್ತೆ. ಹಾಗಾಗಿ ಒಂದು ರೇಖಾಂಶದ ಮತ್ತೊಂದು ರೇಖಾಂಶಕ್ಕೆ ಇರ್ತಕ್ಕಂಥ ವೇಳೆ ವ್ಯತ್ಯಾಸ ನಿಮಗೆ ಎಷ್ಟು? 4 ನಿಮಿಷ. 4 ನಿಮಿಷಗಳಾಗಿತ್ತು. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ. ಎಷ್ಟು? 15 ರೇಖಾಂಶಗಳಿಗೆ 1 ಗಂಟೆ ಆಗುತ್ತೆ. ಅಲ್ಲಿಗೆ 60 ನಿಮಿಷಗಳಾಗುತ್ತೆ. ಗೊತ್ತಾಯ್ತಾ? ಹಾಗಾಗಿ 360 ರೇಖಾಂಶಗಳು ಆಮೇಲೆ ಇಂಟು 4 ಆಮೇಲೆ 1000 ಎಷ್ಟು ಆಗ್ತದೆ? 1040. ಎಷ್ಟು ನಿಮಿಷ? 60 ನಿಮಿಷ. ಒಟ್ಟು ಎಷ್ಟು ಆಗುತ್ತೆ? 24 ಗಂಟೆ ಬೇಕಾಗುತ್ತೆ. ಒಂದು ಸುತ್ತಲಿಕ್ಕೆ ಎಷ್ಟು ಬೇಕಾಗುತ್ತೆ? 24 ಗಂಟೆ ಬೇಕಾಗುತ್ತೆ. ಗೊತ್ತಾಯ್ತಾ? ನಾವು ಪಶ್ಚಿಮದಿಂದ ಪೂರ್ವ ಕಡೆ ಚಲಿಸುವಾಗ ಪಶ್ಚಿಮದಿಂದ ಪೂರ್ವ ಕಡೆ ಚಲಿಸುವಾಗ ಏನಪ್ಪಾ ಅಂತಂದ್ರೆ ವೇಳೆ ಹೆಚ್ಚಾಗುತ್ತೆ. ಅಂತ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಾಗ ವೇಳೆ ಕಡಿಮೆ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ನಾವು ರೇಖಾಂಶ ಮತ್ತೆ ಈ ಒಂದು ವೇಳೆಯನ್ನು ನಾವು ಕಂಡುಹಿಡಿಯಬಹುದು. ನಂತರ ಬರ್ತಕ್ಕಂಥ ಸ್ಥಾನಿಕ ವೇಳೆ ಅಂತ ಬರುತ್ತೆ. ಏನು? ಸ್ಥಾನಿಕ ವೇಳೆ. ಏನು ಸ್ಥಾನಿಕ ವೇಳೆ ಅಂದ್ರೆ ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನ ಆ ಸ್ಥಳದ ರೇಖಾಂಶ ಮತ್ತು ಸೂರ್ಯನ ಸ್ಥಾನಕ್ಕನುಸಾರವಾಗಿ ಏನ್ ಮಾಡ್ತೀವಿ? ಆ ಸ್ಥಳದ ಸ್ಥಳೀಯ ರೇಖಾಂಶಗಳು ಮಧ್ಯಾಹ್ನ ರೇಖೆಯನ್ನ ಆಧರಿಸುತ್ತೆ. ಹಾಗಾಗಿ ಆ ಸ್ಥಳದ ಮೇಲೆ ನಾವು ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವಲ್ಲ, ಅವಾಗ ಎಷ್ಟಪ್ಪ ಅಂದ್ರೆ ನಾವು ಮಧ್ಯಾಹ್ನ 12 ಗಂಟೆ ಅಂತ ಹೇಳ್ಬೋದು.
ಸ್ಥಳದ ಮೇಲೆ ಸೂರ್ಯನ ಕಿರಣಗಳು ಏನಾಗ್ತದವೆ ಮುದ್ದೆ ಬಿಡ್ತವೆ ಅಂತಂದ್ರೆ 12 ಗಂಟೆ ಆಗಿದ್ದ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡುತ್ತೆ ಅಲ್ವಾ? ಏನಾಗಿದೆ? ಮಧ್ಯಾಹ್ನ ಆಗಿಬಿಡುತ್ತೆ. ಎಲ್ಲಾ ಸ್ಥಳಗಳು ಒಂದೇ ಸ್ಥಾನಕ್ಕೆ ವೇಳೆ ಇರುತ್ತವಲ್ಲ, ಪ್ರತಿ ರೇಖಾಂಶವು ತನ್ನದೇ ಆಗಿರ್ತಕ್ಕಂಥ ಸ್ಥಾನಿಕ ವೇಳೆಯನ್ನು ಹೊಂದಿದೆ ಅಂತ. ಪ್ರತಿ ರೇಖಾಂಶ ತನ್ನದೇ ಆಗಿರ್ತಕ್ಕಂಥ ಸ್ಥಾನಿಕ ವೇಳೆಯನ್ನು ಹೊಂದಿದ್ದು ಅದರಲ್ಲಿ ಅದ ತರ ನಾವು ಪ್ರಮಾಣ ವೇಳೆ ಅಂತ ಕರಿತೀವಿ. ಪ್ರಮಾಣ ವೇಳೆ. ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಎಷ್ಟು ಗಂಟೆ ಅಂತ ಅಂತೀವಿ? ಸ್ಥಾನಿಕ ವೇಳೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಅಲ್ವಾ? ಆದ್ರೆ ಪ್ರತಿಯೊಂದು ಸ್ಥಳವು ತನ್ನದೇ ಆಗಿರ್ತಕ್ಕಂಥ ಸ್ಥಾನಿಕ ವೇಳೆಯನ್ನ ಅನುಸರಿಸುವುದರಿಂದ ಸಾಕಷ್ಟು ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಒಂದೇ ಏಕರೂಪದ ವೇಳೆಯನ್ನು ಅನುಸರಿಸುತ್ತೆ. ಆಗಿರ್ಬೋದು ಅದರ ಟೈಮಿಂಗ್ಸ್ ನಾವು ಇಲ್ಲಿ ನಿಮ್ಮ ಮುಂದಾಗುತ್ತೆ ಅದರ ವೇಳೆ ಅನುಸರಿಸ್ತಕ್ಕಂಥದ್ದು. ಈ ದೇಶದ ಮಧ್ಯಭಾಗದಲ್ಲಿ ಆಗಿರ್ತಕ್ಕಂಥ ರೇಖಾಂಶವು ವೇಳೆಯನ್ನು ಆಧರಿಸಿದೆ. ಟೈಮನ್ನ ಆಧರಿಸಿದ್ದು ರೇಖಾಂಶದ ಮೇಲೆ ಬರತಕ್ಕಂಥ ಪ್ರಮುಖ ನಗರಗಳ ವೇಳೆಯಾಗಿದ್ದು ದೇಶದ ಎಲ್ಲಾ ಭಾಗದಲ್ಲೂ ಸಹ ಏನಪ್ಪ ಅಂದ್ರೆ ಅನುಸರಿಸುವುದರಿಂದ ನಾವು ಅದು ಸ್ಟ್ಯಾಂಡರ್ಡ್ ಟೈಮ್ ಅಂತ ಪ್ರಮಾಣಿತ ವೇಳೆ ಅಂತ ಹೇಳ್ತೀವಿ. ಒಂದೇ ದೇಶದಲ್ಲಿ ನಾವು ಟೈಮನ್ನು ಏನ್ ಮಾಡ್ತೀವಿ? ಸ್ಟ್ಯಾಂಡರ್ಡ್ ಟೈಮ್ ಒಂದೇ ವೇಳೆ ಟೈಮಿಂಗ್ಸ್ ಏಕರೂಪವಾಗಿರ್ತಕ್ಕಂಥ ವೇಳೆಯನ್ನು ಅನುಸರಿಸ್ತೀವಿ. ಭಾರತದಲ್ಲಿ 82ರಲ್ಲಿ ಪೂರ್ವ ರೇಖಾಂಶ ಭಾರತ ದೇಶದ ಬರತಕ್ಕಂಥ ಪ್ರಧಾನ ರೇಖಾಂಶ. ಭಾರತದಲ್ಲಿನ ಪೂರ್ವ ರೇಖಾಂಶ ಬರುತ್ತೆ. ಅಲ್ಲಿ ಮೊದಲಿಗೆ ಪೂರ್ವ ರೇಖಾಂಶ ನಾವು ಇಲ್ಲಿ ಭಾರತದ ಮಧ್ಯಭಾಗದಲ್ಲಿ ಪೂರ್ವದಲ್ಲಿ 82 ಪೂರ್ವ ರೇಖಾಂಶ. ಭಾರತದಲ್ಲಿ ಆಗುತ್ತಕ್ಕಂಥ ರೇಖಾಂಶ ಒಂದೆಯ ಏನೋ ಭಾರತದಲ್ಲಿ ಆಗುತ್ತಕ್ಕಂಥ ರೇಖಾಂಶ ಅದು 82 ಪೂರ್ವ ರೇಖಾಂಶ. ಇದು ಉತ್ತರ ಪ್ರದೇಶದ ಪ್ರಯಾಗ್ ಮೂಲಕ ಉತ್ತರ ಪ್ರದೇಶ ಬರುತ್ತೆ ಇಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ ಮೂಲಕ ಹಾದು ಹೋಗುತ್ತೆ. ಯಾವುದು? 82 ಪೂರ್ವ ರೇಖಾಂಶ. ಹಾಗಾಗಿ ಇದನ್ನ ಭಾರತದ ಪ್ರಮಾಣಿತ ವೇಳೆ ಏನಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ. ಇದನ್ನ ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷ ಏನಾಗುತ್ತೆ ಮುಂದಿರುತ್ತೆ. ಗ್ರೀನ್ವಿಚ್ ವೇಳೆ ಅಂತ ಹೇಳ್ತಲ್ಲ, ಅದಕ್ಕಿಂತ 5 ಗಂಟೆ 30 ನಿಮಿಷ ಏನಾಗಿರುತ್ತೆ ಮುಂದಿರುತ್ತೆ. ಹಾಗಾಗಿ ಭಾರತದಲ್ಲಿ ಆಗುತ್ತಕ್ಕಂಥ ರೇಖಾಂಶ ಯಾವುದು ಪ್ರಮುಖ? ಭಾರತದ ಮೇಲೆ ಆಗಿರ್ತಕ್ಕಂಥ ರೇಖಾಂಶ ಚಿಹ್ನೆಗಳು ಭಾರತದ ಆಗಿರ್ತಕ್ಕಂಥ ರೇಖಾಂಶ 82 ಪೂರ್ವ ರೇಖಾಂಶ ಎಲ್ಲಾಗುತ್ತೆ ಭಾರತದಲ್ಲಿ ಆಗುತ್ತೆ. ಅದನ್ನ ನಾವು ಪ್ರಮಾಣಿತ ವೇಳೆ ಅಂತೇಳಿ ಹೇಳ್ತೀವಿ. ಅದು ಇದೇನಪ್ಪ ಅಂತಂದ್ರೆ ಈ ರೀತಿಯಾಗಿ ಭಾರತ ಭೂಮಿಯನ್ನು ನಾವೇನು ಕರಿತೀವಿ? ಜೀವಂತ ಗ್ರಹ. ಯಾಕೆ ಜೀವಂತ ಗ್ರಹ ಅಂತ ಕರಿತೀವಿ ಎಲ್ಲ ಗೊತ್ತಿದೆಯಲ್ವಾ? ಯಾಕೆ? ಭೂಮಿಯಲ್ಲಿ ಮಾನವರು, ಪ್ರಾಣಿಗಳು, ಪಕ್ಷಿಗಳು, ಅರಿವುಗಳು, ಉಷ್ಣಾಂಶ ಇದೆಲ್ಲ ಇರೋದ್ರಿಂದ ನಾವು ಭೂಮಿ ಜೀವಂತ ಗ್ರಹ ಅಂತ ಕರಿತೀವಿ. ಮತ್ತೆ ಭೂಮಿಯ ಗಾತ್ರ ಮತ್ತೆ ಜಲರಾಶಿಗಳ ಹಂಚಿಕೆ ಯಾವ ರೀತಿ ಆಗಿದೆ? ಒಂದೇ ಸಮನಾಗಿಲ್ಲ. ಉತ್ತರಾರ್ಧಗೋಳದಲ್ಲಿ ಜಾಸ್ತಿ ಇದೆ, ದಕ್ಷಿಣಾರ್ಧಗೋಳದಲ್ಲಿ ಕಡಿಮೆ ಇದೆ. ದಕ್ಷಾಂಶಗಳು ಮತ್ತೆ ರೇಖಾಂಶಗಳು ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದೀವಿ. ಹೇಳ್ಬೇಕಂದ್ರೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಈ ವೇಳಾವಲಯಗಳು ಅಂತ ಯಾವುದು? ವೇಳಾವಲಯಗಳು ಮತ್ತೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಬಗ್ಗೆ ನಾವು